ಹಾಯ್ ಹಲೋ ವಿದ್ಯಾರ್ಥಿಗಳೇ ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಇವತ್ತು ಏನೇನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ, ಕೆಲವೊಂದಿಷ್ಟು ಭಾಳಷ್ಟು ಇನ್ಫಾರ್ಮೇಷನ್ಸ್ಗಳಿದ್ದಾವೆ. ಆ್ಯಕ್ಚುಲಿ ನಿನ್ನೆಯಿಂದ ಕೂಡ ಸ್ಟಾರ್ಟ್ ಆಗಿದೆ ಇದೆಲ್ಲನೂ ಕೂಡ. ನೀವು ಕೂಡ ಅಲ್ಲಲ್ಲಿ ಯೂಟ್ಯೂಬಲ್ಸ್ ಕೂಡ ನೋಡಿರ್ತಾರೆ ಆ್ಯಂಡ್ ನಮ್ಮ ಕಡೆಯಿಂದ ಕೂಡ ಹೇಳ್ತಿದ್ದೀನಿ ಆಯಿತಾ. ಸರಿ, ನಿನ್ನೆ ಸಾಯಂಕಾಲ ಯಾವಾಗ ಒಂದು ಟ್ವಿಟ್ಟರಲ್ಲಿ ಬಂತು ಅಥವಾ ಕೆ ವೆಬ್ಸೈಟಲ್ಲಿ ಕೂಡ ಈಗ ಕೊಟ್ಬಿಟ್ಟಾರೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಅಂದರೆ ಯು ಜಿ ನೀಟ್ ಫಸ್ಟ್ಗೆ ಯು ಜಿ ನೀಟ್ ಅಂತಂದರೆ ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಮತ್ತು ಕಂಪ್ರಮೈಸ್ ಸ್ಲಿಪ್ ಡೌನ್ ಮಾಡಲಿಕ್ಕೆ ಟೈಮ್ನ ಸ್ವಲ್ಪ ಏನು ಡೇಟ್ ಮುಗಿದಿತ್ತು ಅದನ್ನು ಈಗ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಕ್ಲೋಸ್ ಆಯಿತು ಆ್ಯಕ್ಚುಲಿ. ಹಂಗೆ ನೋಡಿತ್ತಂದ್ರೆ ಅದನ್ನೇನು ಮಾಡಿದಾರೆ ಅಂತಂದರೆ ಸದ್ಯಕ್ಕೀಗ ಇವತ್ತೀಗ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ನೀವೇನು ಮಾಡ್ಬೋದು, ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡ್ಬೋದು. ಓಕೆ, ಅದಾದ ತಕ್ಷಣ ಕಂಫರ್ಮೇಷನ್ ಸ್ಲಿಪ್ ಕೂಡ ಡೌನ್ ಮಾಡ್ಕೊಂಡು ಅಡ್ಮಿಷನ್ ಆಗೋಕ್ಕೆ 5:30 ಇವತ್ತೇ ಅದನ್ನ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ, ಅಂದರೆ ಅಡ್ಮಿಷನ್ ಟೈಮ್ನ ಡೇಟ್ ಎಕ್ಸ್ಟೆಂಡ್ ಮಾಡಲಿಲ್ಲ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಅಡ್ಮಿಷನ್ ಟೈಮು ಕೂಡ 20ರವರೆಗೂ ಆಗ್ಬೋದು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾಕಂತಂದರೆ ಅವರು NCCನ ಅದ್ರ ತಕ್ಕಂಗೆ ಕೌನ್ಸಿಲಿಂಗ್ ತೊಗೊಂಡು ಹೋಗಬೇಕು, ಹಂಗಾಗಿ ಆಗಿಲ್ಲ. ಸೊ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದೇನಪ್ಪ ಅಂತಂದರೆ ಚಾಯ್ಸ್ ಎಂಟ್ರಿ 18 ಇದ್ದು 19 ಮಾಡಿದ್ದಾರೆ, ಅಂದರೆ ಒನ್ ಡೇ ಎಕ್ಸ್ಟೆಂಡ್. ಅದೇ ಒನ್ ಡೇ ಹಬ್ಬ ಬಂದರೆ ಅಷ್ಟೇ ಆಗ್ಬೋದು ಅಂದ್ಕೊಂಡಿದ್ದೆ. ಸೊ ಹಂಗೆ ಅಂದರೆ ಚಾಯ್ಸ್ ಎಂಟ್ರಿ ಏನು ಡೇಟ್ ಏನಂತ ನಮ್ಗೆ ಏನಾಗಿಲ್ಲ, ಕ್ಲೋಸ್ ಆಗಿತ್ತಲ್ಲ ನಿನ್ನೆ. ಸೊ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ಮಾಡಿರಲ್ಲ ಅಂತ ಕೇದವ್ರು ಕೂಡ ಗೊತ್ತು. ಹಂಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಮಾಡಿದರೆ ಚಾಯ್ಸ್ ಎಂಟ್ರಿ. ಇನ್ ಕೇಸ್ ನಿನ್ನೆ ನೈಟ್ ನಾನು ಹೇಳಿದ ತಕ್ಷಣ ಮಾಡಿ ತಪ್ಪದಂದರೆ ಇವಾಗ ಹೋಗ್ಬಿಟ್ಟು ಈಗ ಬ್ಯಾಂಕ್ ಓಪನ್ ಆಗುತ್ತೆ ಇನ್ನೂ ಸ್ವಲ್ಪ ಹೊತ್ತರಲ್ಲಿ, ಬ್ಯಾಂಕ್ ದುಡ್ಡು ಕಟ್ಟಿಬಿಟ್ಟು ಕಂಪ್ರಮೈಸ್ ಸ್ಲಿಪ್ ಕೂಡ ಬರ್ತದೆ, ಅಂತ ತೊಗೊಂಡೋಗಿ ಕಾಲೇಜ್ ಅಡ್ಮಿಷನ್ ಆಗ್ಬೋದು. ಓಕೆ, ಇವತ್ತು 5:30ವರೆಗೂ ಕೂಡ ಟೈಮ್ ಇದೆ ಆಯಿತಾ. ಫಸ್ಟ್ ಅಪ್ಡೇಟ್ ಇದು. ಆ್ಯಂಡ್ ಮೇನ್ ಸೆಕೆಂಡ್ ಅಪ್ಡೇಟ್ ಇಲ್ಲಿ ಕಾಣಿಸ್ತಿದೆ ನೋಡಿ. ಮೇನ್ ಇದು ಅಂತಂದರೆ ಈಗಾಗಲೇ ಇಂಜಿನಿಯರ್ ಸ್ಟೂಡೆಂಟ್ಗೆ ಎರಡನೇ ಅಪ್ಡೇಟ್ ಬಂದುಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಗೆ ಆಗಿರ್ತದೆ. ಇಂಜಿನಿಯರ್ ಸ್ಟೂಡೆಂಟ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಒಂದು ಕರ್ನಾಟಕದಲ್ಲಿ ಏನು VTU ಮತ್ತು ಆಟೋನಮಸ್ ಕಾಲೇಜಸ್ ಏನಿದೆ ಅವನ್ನೆಲ್ಲನೂ ಕೂಡ ಏನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾವೋ ಅವನ್ನೆಲ್ಲನೂ ಕೂಡ ಮ್ಯಾನೇಜ್ ಮಾಡೋದು ಬಂದುಬಿಟ್ಟು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಸೊ ಇದೆಲ್ಲ ಏನು ಮಾಡುತ್ತಂತಂದರೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗಬೇಕು ಏನೆಲ್ಲ ನಡಿಬೇಕಂತ ಹೇಳೋದು ಇವರು. ಓಕೆ, ಸೊ ಇವ್ರ ಪ್ರಕಾರ ನೋಡಿ, ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗಬೇಕಂತ ಹೇಳ್ತಿದ್ರೆ ಸೆಪ್ಟೆಂಬರ್ 15ಕ್ಕೆ. ಬಟ್ VTU ಕಡೆಯಿಂದ ಬಂದಿಲ್ಲ. ಬಟ್ VTU ಕಡೆಯಿಂದ ಬಂದರೆ ಯಾವ ರೀತಿ ಇರುತ್ತಂದರೆ ಇವಾಗ ನಿಮ್ದು ಯಾವ ಥಿಯರಿ ಕ್ಲಾಸಸ್ ಯಾವಾಗ, ಪ್ರಾಕ್ಟಿಕಲ್ಸ್ ಮತ್ತು ಎಕ್ಸಾಮಿನೇಷನ್ ಯಾವಾಗ, ಮತ್ತು ಥಿಯರಿ ಎಕ್ಸಾಮಿನೇಷನ್ ಯಾವಾಗ ಇರ್ತದೆ, ಮತ್ತು ರಿಸಲ್ಟ್ ಕೂಡ ಯಾವಾಗ ಬರ್ತದೆ, ಮತ್ತು ಸೆಕೆಂಡ್ ಸೆಮ್ ಕೂಡ ಯಾವಾಗ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲನೂ ಕೂಡ ನೀಟಾಗಿ ಏನು ಮಾಡಿಬಿಡ್ತಾರೆ, ಒಂದೇ ಟೈಮ್ ಬಿಟ್ಬಿಡ್ತಾರೆ ಅವರು. ಅಂತಂದರೆ ಟೋಟಲ್ ಆಗಿ ನಿಮ್ಮ ಫಸ್ಟ್ ಸೆಮ್ ಕರಿಕ್ಯುಲಮ್ ಏನೇನೆಲ್ಲ ನಡೀತದೆ ಎಲ್ಲನೂ ಕೂಡ ನೀಟಾಗಿ VTU ಕಡೆಯಿಂದ ಬಿಟ್ಬಿಡ್ತಾರೆ. ಬಟ್ ಇದೇ ಥರನಾಗಿ ಬೇರೆ ಏನಾದರೂ ಇದೆಯಾ? ಸೊ ನಿಮಗೆ ಇಂಜಿನಿಯರಿಂಗ್ ಅಂತ ಗೊತ್ತು ಸೆಪ್ಟೆಂಬರ್ 15ಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತಂದು. ಬಟ್ ರಿಮೈನಿಂಗ್ ಸ್ಟೂಡೆಂಟ್ ಯಾರಪ್ಪ ಅಂತಂದರೆ ಈಗ ಮೆಡಿಕಲ್ ಇರ್ತಾರೆ, ಡೆಂಟಲ್ ಇರ್ತಾರೆ, ಮತ್ತು ಆಯುಷ್ ಇರ್ತಾರೆ, ನರ್ಸಿಂಗ್ ಇರ್ತಾರೆ, ಫಾರ್ಮಸಿ ಇರ್ತಾರೆ. ಅಂದರೆ ರಿಲೇಟೆಡ್ ಟು ಯಾರಿಗೆ ಇರ್ತಾರೆ ಅಂದರೆ RJHS ಯೂನಿವರ್ಸಿಟಿಗೆ ಇರ್ತಾರೆ. RJHS ಯೂನಿವರ್ಸಿಟಿ ಬರ್ತಿದ್ರೆ ಅಂತಂದರೆ ಅವ್ರಿಗೆ ಯಾವ ರೀತಿ ಈಗ ಒಂದು ಸೆಮಿಸ್ಟರ್ ವೈಸ್ ಫುಲ್ ಯಾವ ರೀತಿ ಬಿಟ್ಬಿಡ್ತಾರೋ ನಮ್ಗೆ ವರ್ಷನೂ ಕೂಡ ನಮ್ಮ RJHS ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತಂದರೆ ಒಂದು ಕ್ಯಾಲೆಂಡರ್ ಬಿಟ್ಬಿಡ್ತಾರೆ. ಅಂದರೆ ಒಂದು ವರ್ಷದಲ್ಲಿ ಏನೇನೆಲ್ಲ ನಡಿಬೇಕಪ್ಪ ಅಂತಂದ್ರೆ ಒಂದು 1 ಇಯರ್ ಕ್ಯಾಲೆಂಡರ್ ಬಿಟ್ಬಿಡ್ತಾರೆ. ಅದ್ರ ಪ್ರಕಾರ ನೋಡೋದಂತಂದರೆ ನಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಒಳಗೆ ಏನು ಕಾಣಿಸ್ತಿದೆ, ಆಗಸ್ಟಲ್ಲಿ ಎಲ್ಲನೂ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗಬೇಕು. ಸೊ ನಿಮ್ಗೆ ಗೊತ್ತಿದೆ ಅಡ್ಮಿಷನ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗಿದೆ, ಸೇಮ್ ಆ್ಯಸ್ ಯೂಶುವಲ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನೂ ಕೂಡ ಆಗಸ್ಟಲ್ಲಿ ಇನ್ನೂ ಕೂಡ ನಡೀತಾನೆ ಇದ್ದಾವೆ. ಆ್ಯಂಡ್ ಸೆಪ್ಟೆಂಬರ್ಗೆ ಬಂತಂತಂದರೆ ನೋಡಿ, ಇಲ್ಲಿ ಅಕಾಡೆಮಿಕ್ ಸೆಕ್ಷನ್ ಇಲ್ಲಿ ಕಾಣಿಸ್ತಿದೆ ಹಂಗೆ ಸ್ವಲ್ಪ ಅಡ್ಮಿಷನ್ ಇನ್ನೂ ಕೂಡ ಅಡ್ಮಿಷನ್ ನಡೀತಾ ಇದೆ. ಸೆಪ್ಟೆಂಬರ್ ಕೂಡ ಇನ್ನೂ ಕೂಡ ಅಡ್ಮಿಷನ್ ನಡೀತವೆ ಕಾಣಿಸ್ತಿದೆ. ಆ್ಯಂಡ್ ಬೇರೆ ಬೇರೆ ಕೋರ್ಸಸ್ ಕೂಡ ಎಕ್ಸಾಮಿನೇಷನ್ ನಡೀತಾ ಇರ್ತವೆ, ಅದನ್ನು ಕೂಡ ನೀಟಾಗಿ ಹೇಳ್ತಾ ಇರ್ತಾರೆ ಅವರು. ಸೊ ಹಂಗಾಗಿ ನೋಡಿ, ಸೆಪ್ಟೆಂಬರಲ್ಲಿ ಎಲ್ಲನೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದ್ದಾವೆ. ಆ್ಯಂಡ್ ಅಲ್ಲೂ ಕೂಡ ಸೊ ಯಾರೆಲ್ಲ ಅಡ್ಮಿಷನ್ ಆಗಿರ್ತಾರೆ ಯಾವಾಗ ಬೇಕಾದ್ರೂ ಕಾಲೇಜಿಗೆ ಬಿಟ್ಬಿಡ್ತದೆ, ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಸೆಪ್ಟೆಂಬರ್ ನಂತರ ಏನಾದ್ರು ಕೂಡ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತವೆ. ಆ್ಯಂಡ್ ಸ್ಕಾಲರ್ಶಿಪ್ ಹಾಕೋಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲನೂ ಕೂಡ ಏನಂತಂದ್ರೆ ಅಪ್ರೂವಲ್ ಕೂಡ ಮಾಡ್ಕೋಬೇಕು. ಸೆಪ್ಟೆಂಬರ್ ಯಾರು ಬರ್ತಾರೆ ಅವಾಗಲೇ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ಅಡ್ಮಿಷನ್ ಅಪ್ರೂವಲ್ ಯಾಕೆ ಕೊಡಬೇಕು ನೋಡಿ, ಅಕ್ಟೋಬರ್ಲಿ ಅಡ್ಮಿಷನ್ ಅಪ್ರೂವಲ್ ಆಗಿಬಿಡ್ತದೆ ಎಲ್ಲ ಒಂದು ಸ್ಟೂಡೆಂಟು. ಬಟ್ ಈ ಸದ್ಯಕ್ಕೆ ಈ ಒಂದು ಅಡ್ಮಿಷನ್ ಅಕ್ಟೋಬರ್ ಕೊಟ್ಟಿರೋದು ಡೆಂಟಲ್, HS ಮತ್ತು ಫಿಸಿಯೋಥೆರಪಿ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಬರ್ತಾ ನಡೀತಾ ಹೋಗ್ತವೆ. ಲೈಕ್ ಎಕ್ಸಾಂಪಲ್ ಲೈಕ್ ಎಕ್ಸಾಂಪಲ್ ಈಗ ಬೇರೆ ಬೇರೆ ಕೋರ್ಸಸ್ ಕೂಡ ನೀಟಾಗಿ ಎಲ್ಲನೂ ಕೂಡ ಬಿಟ್ಬಿಡ್ತಾರೆ. ಅಂದರೆ ಯಾವ ಮಂತಲ್ಲಿ ಎಕ್ಸಾಮ್ ನಡೀಬೇಕು, B.Pharm ಅಂದರೆ ನಿಮ್ದು ಅಲ್ಲದು ಬೇರೆ ಸ್ಟೂಡೆಂಟ್ ಅಂದರೆ ಬೇರೆ ಸೆಮಿಸ್ಟರ್ ಇರ್ತದೆ ಆ ಒಂದು ಸ್ಟೂಡೆಂಟ್ಗೆ ನಡೀತಾ ಇರಬೇಕು. ಅಂದರೆ ನೀಟಾಗಿ ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ಬಿಟ್ಬಿಟ್ರೆ. ಇದ್ರ ಪ್ರಕಾರ ನೋಡಿತಂತಂದ್ರೆ ಇಲ್ಲಿ ಸೊ ನಿಮಗೂ ಕೂಡ ಸೆಪ್ಟೆಂಬರಲ್ಲಿ ಏನಪ್ಪ ಅಂದರೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಆಯಿತಾ. ಸೆಪ್ಟೆಂಬರಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇದು ಅಕ್ಟೋಬರ್ಲಿ ಅಂತಂದರೆ ನಿಮ್ಮ ಅಡ್ಮಿಷನ್ ಅಪ್ರೂವಲ್ ಆಗಿಬಿಟ್ಟು ಅಷ್ಟೊತ್ತಿಗೆ ಏನಂತಂದರೆ ನಿಮ್ಗೆಲ್ಲನೂ ಕೂಡ ನಮ್ಮ RJHS ಕಡೆಯಿಂದ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬರಬೇಕು. ಯಾಕಂದರೆ ನಿಮ್ಮದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋಕ್ಕೆ ಸೇಮ್. ಓಕೆ, ಎಲ್ಲ ಒಂದು ಯೂನಿವರ್ಸಿಟಿ ಕೂಡ ಇದೇ ವರ್ಕ್ ಮಾಡೋದು. ಸೊ ನಮ್ಮ UT ಕಡೆಯಿಂದ ಈಗ ಬರಲ್ಲ, ಯಾಕಂದರೆ ಸ್ವಲ್ಪ ವೇಟ್ ಮಾಡಿಸ್ತಾರೆ, ಇವಾಗಲೇ ಬರಲ್ಲ. ಅವ್ರದ್ದು ಎಲ್ಲರೂ ಕೂಡ ಅಡ್ಮಿಷನ್ ಮುಗಿಬೇಕು, ನಮ್ಮಲ್ಲೂ ಕೂಡ ಅಡ್ಮಿಷನ್ ಮುಗಿಬೇಕು. ಅದಾದ ತಕ್ಷಣ ಅವರು ಕೂಡ VTUದವ್ರು ಏನು ಮಾಡ್ತಾರೆ, ಸೊ ಅಂದರೆ ಬೇಗನೆ ಬಿಡ್ತಾರೆ. ಬಟ್ ಇದು ಏನಂತಾರೆ ಕೆಲವೊಂದು ಇಂಡಕ್ಷನ್ ಪ್ರೋಗ್ರಾಮ್ ಆಯಿತು ಅದನ್ನೆಲ್ಲ ಮಾಡೋದು ಈಗ ಆಟೋಮೆಟಿಕ್ಲಿ ಏನು ಮಾಡ್ತಾರೆ, ಸೆಪ್ಟೆಂಬರ್ 15 ಕ್ಲಾಸ್ ಸ್ಟಾರ್ಟ್ ಆಗಬೇಕಲ್ಲ. ಈಗ ಸೆಪ್ಟೆಂಬರ್ 15ರಿಂದ ಏನಾಗ್ತದೆ, ಸೆಪ್ಟೆಂಬರ್ 30ವರೆಗೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೀತದೆ. ಸೊ ನಮ್ಮದು ಕೂಡ ಸೆಪ್ಟೆಂಬರ್ 15 ನಂತರವೇ ಅನ್ಕೋರಿ, ನಮ್ಮದು ಕೂಡ ಹಂಗೆ ಏನಾಗ್ತದೆ, ನಮ್ಮದು ಕೂಡ ಸೆಕೆಂಡ್ ರೌಂಡ್ ಆಳು ಮುಗಿದಿರ್ತದೆ, ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಸೊ ಹಂಗಾಗಿ ಕ್ಲಾಸಸ್ ಕೂಡ ರೆಗ್ಯುಲರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ.
ಸೊ ನಿಮಗೆ ಯಾವಾಗಲೂ ಬಂದಾಗ ನಾನು ಹೇಳೋದಿಷ್ಟೇ, ಕ್ಲಾಸಸ್ ಸ್ಟಾರ್ಟ್ ಯಾವಾಗಾದ್ರೂ ಆಗಲಿ ನಿಮಗೆ ಅಂದರೆ ಒಂಥರ ಕುತೂಹಲ ಇರುತ್ತೆ, ಯಾವಾಗ ಹೋಗ್ತೀನಪ್ಪ ಕಾಲೇಜಿಗೆ, ಯಾಕಂದ್ರೆ ಇಷ್ಟು ದಿನ ಮನೇಲಿ ಕೂತು ಬೇಜಾರಾಗಿರ್ತದೆ. ಸೊ ಹಂಗೆ ಅನ್ನಿಸ್ತಿರ್ತದೆ. ಸೊ ಏನು ಟೈಮ್ ಉಳ್ಕೊಳಲ್ಲ. ಕೆಲವೊಂದಿಷ್ಟು ಹುಡುಗರು ಈಗ ಕೆಲವೊಂದಿಷ್ಟು ನಾನು ನಿನ್ನೆ ಒಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಹೇಳಿದೆ, ಅದಕ್ಕೆ ಲಾಸ್ಟ್ ಡೇಟ್ ಮುಗಿದು ಬಿಡುತ್ತಲ್ಲ ಬರ್ದಾರ ಅಂತಂದು, ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಗೌರ್ಮೆಂಟ್ ಅನ್ನೋದು ನಿಮಗೆ ಗೌರ್ಮೆಂಟ್ ಅಲವು ಅಂದರೆ 100% ಬರುತ್ತಂತಲ್ಲ. ಈಗ ಏನೋ ಒಂದು ಲಕ್ಷಾಂತರ ಸ್ಟೂಡೆಂಟ್ ಹಾಕಿರ್ತಾರೆ ಅಂದರೆ ಒಂದು 4,000 ಒಂದು 5,000 ಸ್ಟೂಡೆಂಟ್ಗೆ ಕೊಡ್ತಾ ಇರ್ತಾರೆ. ಸೊ ಅಂಥ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ನಿಮಗೆ ಗೌರ್ಮೆಂಟ್ ನೀವು ಅಡ್ಮಿಷನ್ ಆದ ತಕ್ಷಣ SSP ಅಂತೂ ಖಂಡಿತ ಬಂದೇ ಬರ್ತದೆ, ಅಥವಾ ಪ್ರೈಸ್ ಮನಿ ಅಂತ SC ಸ್ಟೂಡೆಂಟ್ಗೆ ಬಂದೇ ಬರ್ತದೆ, ಅಥವಾ NSP ಅಂತೂ ಅದು ನಿಮಗೆ ಆ ಟೈಮ್ ಇದ್ದೇ ಇರ್ತದೆ. ಓಕೆ, ವರಿಬೇಡ, ನೀವು ಈ ವರ್ಷ ಡಿಸೆಂಬರ್ ಮುಗಿಯೋರು ಕೂಡ ಇದ್ದೇ ಇರ್ತದೆ ಸ್ಕಾಲರ್ಶಿಪ್. ಓಕೆ, ಡೇಟ್ ಎಷ್ಟು ಮಾಡ್ತಾ ಇರ್ತಾರೆ, ನಿಮ್ಗೆ ಎಲ್ಲನೂ ಕೂಡ ಅಡ್ಮಿಷನ್ ಆಗಿ 1 ಮಂತ್ or 2 ಮಂತ್ ಆಗಬೇಕು, ಅಲ್ಲಿವರೆಗೂ ಕೂಡ ಕ್ಲೋಸ್ ಮಾಡಲ್ಲ ಆಯಿತಾ. ಸೊ ಸ್ಕಾಲರ್ಶಿಪ್ ಬಗ್ಗೆ ವರಿ ಮಾಡ್ಕೋಬೇಡಿ. ಬಟ್ ನೀವು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಿದ್ದೀರಾ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿರಿ ಮೊದಲು. ಇವಾಗ ನೋಡಿ, ಈಗ ಅದ್ರ ಬಗ್ಗೆ ಸೆಕೆಂಡ್ ರೌಂಡ್ ಬಗ್ಗೆನೂ ಕೂಡ ಸ್ಟಾರ್ಟ್ ಯಾವಾಗ ಅಂತಂದು ಹೇಳಿದ್ರೆ ಇವತ್ತೆಲ್ಲನೂ ಕೂಡ ಕ್ಲೋಸ್ ಆಗ್ತದೆ. ಇವತ್ತೆಲ್ಲನೂ ಕೂಡ ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಇವತ್ತು ಸಾಯಂಕಾಲ ಶೆಡ್ಯೂಲ್ ಬರಲ್ಲ, ಭಾಳ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಬೇಡಿ. ಸ್ವಲ್ಪ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿವರೆಗೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರು ಅಂದರೆ ಇಲ್ಲಿವರೆಗೂ ಕೂಡ ಎಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಎಲ್ಲರೂ ಕೂಡ ಅಡ್ಮಿಷನ್ ಕೂಡ ಅಂದರೆ ಚಾಯ್ಸ್ ಎಂಟ್ರಿನೂ ಕೂಡ ಕೆಲವೊಂದಿಷ್ಟು ಮಾಡಿರ್ತಾರೆ, ಕೆಲವೊಂದಿಷ್ಟು ಮಾಡಿರಲ್ಲ. ಅಂದರೆ ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಎಷ್ಟು ಹುಡುಗರು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗಿರ್ತಾರೆ, ಅಥವಾ ಚಾಯ್ಸ್ 1 ಕೊಟ್ಟು ಸಹಿತ ಅಡ್ಮಿಷನ್ ಆಗಿರಲ್ಲ, ಹಂಗೆ ಬಿಟ್ಬಿಟ್ಟಿರ್ತಾರೆ. ಆ್ಯಂಡ್ ಎಷ್ಟು ಹುಡುಗರು ಏನಂತಂದರೆ ನನಗೆ ಅಂದರೆ ಕೆಲವೊಂದಿಷ್ಟು ಕಾಲೇಜಸ್ ಆ್ಯಡ್ ಆಗಿರ್ತವೆ, ಅಂದರೆ ಸೀಟ್ ಮೆಟ್ರಿಕ್ಸ್ ಕಾಲೇಜಲ್ಲಿ ಆ್ಯಡ್ ಆಗಿರ್ತವೆ, ಮತ್ತು ಬೇರೆ ಅಲ್ಲೆಲ್ಲಿ ಏನೋ ರೀಸನ್ ಹೇಳ್ಬಿಟ್ಟು ಸ್ಕಿಪ್ ಆಗಿರ್ತಾರೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಬೇರೆ ಕಾಲೇಜಸ್ಸು ಕೂಡ ಆ್ಯಡ್ ಆಗಿದ್ದಂಗೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ 5,000 ಸರೆಂಡರ್ ಸೀಟ್ಗಳಾಯಿತು, ಮತ್ತು BMS ಅದಕ್ಕೆ ಪ್ರೊವಿಷನಲ್ ಅಂತ ಇದೆ, ಅದು ಫೈನಲ್ ಅಂತ ಬರ್ತದೆ. ಅವೆಲ್ಲನೂ ಕೂಡ ಸೀಟ್ಗಳನ್ನ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಹಾಕ್ತಾರೆ. ಸೆಕೆಂಡ್ ರೌಂಡ್ ಕೂಡ ಭಾಳಷ್ಟು ಸೀಟ್ ಇದಾವೆ. ನಾನು ನಿಮ್ಮ ಪದೇ ಹೇಳ್ತೀನಿ, ಸೆಕೆಂಡ್ ರೌಂಡ್ಗೆ ಇನ್ನೂ ಕೂಡ ಸೀಟ್ ಜಾಸ್ತಿ ಆಗಿದ್ದಾವೆ. ಓಕೆ, ಸೊ ನಿಮಗೆ ಎಲ್ಲರೂ ಕೂಡ ಹೋಪ್ ಕೊಡ್ತಾ ಇದ್ದೀನಿ, ವರಿ ಮಾಡ್ಕೊಬೇಡಿ, 100% ಸೀಟ್ ಸಿಗುತ್ತೆ ಈ ಸರ್ತಿ. ಎಲ್ಲರೂ ಕೂಡ ಹಿಂಗೆ ಪಾರ್ಟಿಸಿಪೇಟ್ ಮಾಡೋರಿಗೆ ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ ಅಂದ್ರೆ ನಾವೇ ಕೇದಲ್ಲಿ ಮಾಡ್ಬೇಕಂತ ನಿಮ್ಗೆ ಅನ್ಸ್ಬೋದು. ಬಟ್ ರ್ಯಾಂಕ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ಲ ಎಲ್ಲರಿಗೂ. ಅಂದರೆ ರ್ಯಾಂಕ್ ಚೆನ್ನಾಗಿರುತ್ತೆ ಬಂದವ್ರಿಗೆ MBBS ಸೀಟ್ ಹೋಗಬೇಕು, ಅದಕ್ಕಿಂತ ಸ್ವಲ್ಪ ಲೋ ಅಂತಂದರೆ ಡೆಂಟಲ್ಲು, ಆಯುಷು, ಮತ್ತು ನಮ್ಮ KCTಲೇ ರ್ಯಾಂಕ್ ಚೆನ್ನಾಗಿ ತೊಗೊಂಡವ್ರಿಗೆ ಅವ್ರಿಗೆ ಟಾಪಲ್ಲಿರುವಂಥ ಕಾಲೇಜಸ್ಸು, ಮತ್ತು ವೆಟರ್ನರಿ, ಅಗ್ರಿಕಲ್ಚರ್ ಮತ್ತು ಇಂಜಿನಿಯರಿಂಗ್, ಈ ರೀತಿ ಡಿವೈಡ್ ಆಗ್ತಾ ಎಲ್ಲ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಟ್ ಆಗಿ ಕರೆಕ್ಟಾಗಿ ಏನಪ್ಪ ಅಂದರೆ ಸೀಟ್ಗಳು ಪ್ರೊವೈಡ್ ಆಗ್ತವೆ. ಸೊ ಇದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಮಾಡ್ಬೇಕಂದ್ರೆ ಏನಪ್ಪ ಆಗ್ತದೆ, ಸ್ವಲ್ಪ ಟೈಮ್ ತೊಗೊಳ್ತದೆ. ಸೊ ಸೆಕೆಂಡ್ ರೌಂಡು ಕೂಡ ಆ್ಯಸ್ ಯೂಶ್ವಲ್ ಫಸ್ಟ್ ರೌಂಡ್ ಯಾವ ರೀತಿ ನಡೀತದೋ ಅದೇ ರೀತಿ ನಡೀತದೆ. ಆ್ಯಂಡ್ ಇಲ್ಲಿವರೆಗೂ ಕೂಡ ಒಂದು ಕಾಶನ್ ಡಿಪಾಸಿಟ್ ಬಗ್ಗೆ ಅವ್ರು ಇನ್ನೂ ಕೂಡ ಹೇಳಿಲ್ಲ. ಕಾಶನ್ ಡಿಪಾಸಿಟ್ ಆದಷ್ಟು ಬೇಗನೆ ಹೇಳ್ತಾರೆ ಅನಿಸುತ್ತೆ. ಸೊ ಹೇಳ್ತಾರೆ ಆಯಿತಾ. ಕಾಶನ್ ಡಿಪಾಸಿಟ್ ಯಾರು ಕಟ್ಟಬೇಕು ಕಟ್ಟಿ. ಆ್ಯಂಡ್ ಯಾಕಂದ್ರೆ ಮತ್ತೆ ಅದು ನಿಮ್ಮ ಮುಂದೆ ಮತ್ತೆ ತೊಂದರೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಮೆಡಿಕಲ್ ಸೀಟ್ಗಳು ಪಾರ್ಟಿಸಿಪೇಟ್ ಮಾಡ್ತಿದ್ರು ಕೂಡ ನೀವು ಕಟ್ಟದೆ ಹೋತಂದ್ರೆ ಮೆಡಿಕಲ್ ಸೀಟ್ಗಳು ತೆಗೆದಾಕ್ತಾರೆ. ಆ್ಯಂಡ್ ಅದೇ ರೀತಿಗೆ ಬೇರೆ ಇನ್ ಕೇಸ್ ಇಷ್ಟು ದಿನ ನಾಳೆ ವೇಟ್ ಮಾಡಿ ನೀವೆಲ್ಲ ಕೂಡ ರೆಡಿ ಮಾಡ್ಕೊಂಡಿರ್ತೀರ, ಯಾವ ರೀತಿ ಆಪ್ಷನ್ ಎಂಟ್ರಿ ನಾನು ಪ್ರಿಯಾರಿಟಿ ಕರೆಕ್ಟಾಗಿ ಕೊಡ್ಕೋಬೇಕಿತ್ತು ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಇವಾಗ ಆಪ್ಷನ್ ಎಂಟ್ರಿ ಬಿಟ್ಟ ತಕ್ಷಣ ನೀವೆಲ್ಲ ಕೂಡ ಚೇಂಜಸ್ ಮಾಡ್ಕೊಂಬಿಡಿ. ಓಕೆ, ಒಂದು 3 days ಟೈಮ್ ಕೊಡ್ತಾರೆ ಅಷ್ಟೇ, ಭಾಳ ಏನು ಕೊಡಲ್ಲ. ಯಾಕಂತಂದ್ರೆ ಇಷ್ಟು ದಿನ ವೇಟ್ ಮಾಡಿರ್ತಾರೆ, ಮತ್ತೆ ಇನ್ನೂ ಕೂಡ ಹಾಕ್ಬೇಕು ನಿಮ್ಗೆ ಅಂತಂದು. ಆ 3 days ನೀವು ಏನಾದರೂ ಕೂಡ ರಿಅರೇಂಜ್ ಮಾಡ್ಕೊತಿರೋ ಅಥವಾ ಮಾಡಿಫೈ ಮಾಡ್ಕೊತಿರೋ ಅಥವಾ ಡಿಲೀಟ್ ಮಾಡ್ಕೊಂಬಿಡಿ. ಸೊ ಅದಾದ ತಕ್ಷಣ ಡೈರೆಕ್ಟ್ ಓಕೆ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಡೈರೆಕ್ಟ್ ಪ್ರೊವಿಷನಲ್ ಬಿಡ್ತಾರೋ, ಅಥವಾ MCC ಸೆಕೆಂಡ್ ರೌಂಡ್ ರಿಸಲ್ಟ್ ಅಂತಂದರೆ ನಮ್ಮದು ಕೂಡ ಏನು ಮಾಡಿಬಿಡ್ತಾರೆ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದುಬಿಡುತ್ತೆ. ಬಟ್ ಒಂದಂತೂ ನಿಜ, MCC ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬರೋವರೆಗೂ ಕೂಡ ನಮ್ಮ KEದಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ಸರಿ ಕೊಂಡ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.